ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡೋದು ಮರಿಬೇಡಿ. ನಿಮಗೇನಾದರೂ ಡೌಟ್ ಇತ್ತಂದರೆ ಕಮೆಂಟಲ್ಲಿ ತಿಳಿಸಿ. ಇದು ನಾನು ಮುಂಚೆ ಯೂಸ್ ಮಾಡ್ತಿದ್ದಂತಹ ರೊಟ್ಟಿ ತವೆ. ನಾವು ಲೋಕಲಲ್ಲಿ ತೊಗೊಳ್ಳೋವಂಥ ಕಾಸ್ಟ್ ಐರನ್ ತವೆಗಳು ಬೇಗ ತುಕ್ಕಿಡಿಯುತ್ತೆ. ಇದು ಹಾಗೆ ತುಕ್ಕಿಡ್ತಿತ್ತು. ಅದ್ರ ಜೊತೆಗೆ ನಾನು ಯೂಸ್ ಮಾಡ್ತಿದ್ದಂತಹ ಒಂದು ನಾನ್ ಸ್ಟಿಕ್ ಪ್ಯಾನ್ ಕೂಡ ಒಂದು 3 ತಿಂಗಳ ಮೇಲೆ ಬರೋದೇ ಇಲ್ಲ. ಒಂದ್ಸಲ ಸ್ಕ್ರಬ್ ಮಾಡಿದ್ರೇ ಮೇಲ್ಗಡೆ ಎಲ್ಲ ಕೋಟಿಂಗ್ ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೆ ಅಂತ ಹೇಳಿ ತುಂಬ ರಿಸರ್ಚ್ ಮಾಡಿ ಮನೆಗೆ ಒಂದು ದೋಸೆ ತವನ ತೊಗೊಂಡಿದ್ದೀನಿ. ಅದು ಕೂಡ ಕಾಸ್ಟ್ ಐರನ್. ಫ್ಲಿಪ್ಕಾರ್ಟಲ್ಲಿ ಬರೀ 1000 ರುಪೀಸಿಗೆ ಬರ್ತಾ ಇದೆ. 1000 ರುಪೀಸ್ ಇನ್ವೆಸ್ಟ್ ಮಾಡ್ಬೋದು, ಯಾಕಂದರೆ ಅದು ವರ್ತ್ ದ ಪ್ರಾಡಕ್ಟ್ ಅಂತ ನನಗನ್ನಿಸ್ತು. ಈಗ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಇದ್ರ ಲಿಂಕನ್ನು ಕೊಟ್ಟಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ವರ್ಕಿಂಗ್ ಗೃಹಿಣಿ ಅಂತಲೇ ಇನ್ಸ್ಟಾಗ್ರಾಮ್ ಪೇಜ್ ಕೂಡ, ಅಲ್ಲಿ ಹೋಗಿ ನೀವು ಆ ವಿಡಿಯೋಗೆ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಡೈರೆಕ್ಟ್ ನಿಮಗೆ ಲಿಂಕ್ಗಳು ಬರುತ್ತೆ. ನಾನಂತೂ ಇದನ್ನು ಹೇಗೆ ಸೀಸ್ನಿಂಗ್ ಮಾಡಬೇಕು ಅಂತ ಸುಮಾರು ಜನ ಕೇಳ್ತಾ ಇದ್ರಿ, ಅದಕ್ಕೆ ಲಾಂಗ್ ವಿಡಿಯೋ ಮಾಡೋಣ ಅಂತ ತೊಗೊಂಡೆ. ಇದು ಆಲ್ರೆಡಿ ಪ್ರೀ ಸೀಸನ್ ಆಗಿರುತ್ತೆ ತವ. ನಾವು ಜಾಸ್ತಿ ಏನು ರಿಸ್ಕ್ ತೊಗೊಳ್ಳೋ ಅಷ್ಟೇ ಇರಲ್ಲ. ನೀಟಾಗಿ ವಾಶ್ ಮಾಡಿ ಒಂದ್ಸಲ ಸೋಪಲ್ಲಿ, ಅದಾದಮೇಲೆ ಒಲೆ ಮೇಲೆ ಇಟ್ಟು ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಕಟ್ ಮಾಡಿರೋ ಈರುಳ್ಳಿಲಿ ಕಂಪ್ಲೀಟ್ ಎಲ್ಲ ಕಡೆಗೂ ಸ್ಕ್ರಬ್ ಮಾಡಿ, ಈವನ್ ಮೇಲ್ಗಡೆ ಎಡ್ಜಸ್ಗೂ ಕೂಡ. ಇದು ಆಲ್ರೆಡಿ ಪ್ರೀ ಸೀಸನಿಂಗ್ ಆಗಿರೋದ್ರಿಂದ ಏನು ಅಷ್ಟು ರಿಸ್ಕ್ ಅನಿಸೋದಿಲ್ಲ. ಬಟ್ ಬೇರೆ ತವಗಳನ್ನು ಯೂಸ್ ಮಾಡಿದ್ದೀನಿ, 2 ತವ ವೇಸ್ಟ್ ಆಯಿತು ನಂದು. ಅವರು ಪ್ರೀ ಸೀಸನಿಂಗ್ ಅಂತಲೇ ಕೊಟ್ಟಿದ್ರು, ಬಟ್ ಅದರ ದೋಸೆ ಮೇಲ್ಕೆ ಏಳಲೇ ಇಲ್ಲ. ನೀಟಾಗಿ ಆನಿಯನಿಂದ ಚೆನ್ನಾಗಿ ಅದನ್ನೆಲ್ಲ ಎಣ್ಣೆನ ಸ್ಕ್ರಬ್ ಮಾಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಕೆಳಗೆ ಗ್ಯಾಸ್ ಆನ್ ಆಗಿದೆ, ನಾನು ಹೀಟಲ್ಲಿರುವಾಗ ಈ ಕೆಲಸ ಮಾಡ್ತಾ ಇರೋದು. ಚೆನ್ನಾಗಿ ಕಾದಿರಬೇಕು ತವ, ಹಾಗೆ ಈ ಥರ ಎಣ್ಣೆನ ಅದು ಅಬ್ಸರ್ವ್ ಮಾಡ್ಕೊಬೇಕು. ಸೊ ಅದಾದಮೇಲೆ ನೀವು ಅದನ್ನು ಇನ್ನೊಂದು ಸಲ ಸ್ವಲ್ಪ ಕೂಲ್ ಆಗೋಕ್ಕೆ ಬಿಟ್ಟು ನಂತರ ವಾಶ್ ಮಾಡಿ ಇನ್ನು ಸ್ವಲ್ಪ ಎಣ್ಣೆ ಹಚ್ಚಿ ಬೇರೆ ಈರುಳ್ಳಿಯಿಂದ ಮತ್ತೆ ಸ್ಕ್ರಬ್ ಮಾಡ್ತಾಯಿದ್ದೀನಿ. ನಾನು 2 ಸಲ ಇದೇ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿದ್ದೀನಿ. ಅದಾದಮೇಲೆ ನೀವು ಇನ್ನೊಂದು ಸಲ ವಾಶ್ ಮಾಡಿ ನೆಕ್ಸ್ಟ್ ಸೆಕೆಂಡ್ ಟೈಮಿಗೆ ನಾನು ಮತ್ತೆ ಎಣ್ಣೆ ಹಚ್ಚಿ ದೋಸೆನ ಹಾಕ್ತಾಯಿದ್ದೀನಿ. ಮೊದಲನೇ ದೋಸೆ ನಾನು ಸ್ವಲ್ಪ ಆತರಪಟ್ಟು ಹಾಳು ಮಾಡಿದೆ, ಯಾಕಂದರೆ ತವ ಕಂಪ್ಲೀಟಾಗಿ ಕಾದಿರಲಿಲ್ಲ. ಆಗಲೇ ದೋಸೆ ಹಾಕ್ತೆ, ಫಸ್ಟ್ನೇ ತಪ್ಪು. ಅದಾದಮೇಲೆ ಇನ್ನೂ ದೋಸೆ ಬೆಂದೇ ಇರಲಿಲ್ಲ, ಆವಾಗಲೇ ಹೋಗಿ ತೆಗಿಯೋಕ್ಕೆ ಟ್ರೈ ಮಾಡಿದೆ, ಅದು ದೋಸೆ ಬರಲಿಲ್ಲ. ಇದು 2ನೇ ದೋಸೆ. ನಾನು ಯಾವುದೇ ರೀತಿ ಎಣ್ಣೆ ಹಾಕಿಲ್ಲ ಇದಕ್ಕೆ. ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನಾನು ಅಂತ. ನೀವು ಎಷ್ಟು ದೊಡ್ಡ ದೋಸೆ ಬೇಕಾದರೂ ಹಾಕ್ಕೋಬೋದು, ಗರಿಯಾಗಿರುತ್ತೆ ದೋಸೆ ಅಂತೂ. ನನಗೆ ಸೆಕೆಂಡ್ ದೋಸೆ ಎದ್ದಾಗ ಎಷ್ಟು ಖುಷಿ ಆಯಿತು ಅಂದರೆ, ಓ ಮೈ ಗಾಡ್, ನನಗೆ ಫೈನಲಿ ಕಾಸ್ಟ್ ಐರನ್ ತವ ನಂಗೆ ಬೇಕಾಗಿರೋ ಥರ ಸಿಕ್ತು ಅಂತ ಖುಷಿ ಆಯಿತು. ಇದು ಐರನ್ ಆಗಿರೋದ್ರಿಂದ ನಿಮಗೆ ಹೀಟ್ ಕಂಪ್ಲೀಟ್ ನೀಟಾಗಿ 360 ಡಿಗ್ರಿಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೋಬೇಡಿ. ಈ ತವಾದಲ್ಲಿ ದೋಸೆ ಮಾತ್ರನೇ ಅಲ್ಲದೆ ನಾವು ರೊಟ್ಟಿ ಹಾಗೆ ಚಪಾತಿನೂ ಕೂಡ ಮಾಡ್ಕೊಳ್ಬೋದು. ಚಪಾತಿ ಮಾಡ್ಕೊಳ್ಳೋಕ್ಕೆ ನನ್ನ ಪರ್ಸ್ನಲ್ ಟಿಪ್ ಏನು ಅಂದರೆ, ತವೆ ಚೆನ್ನಾಗಿ ಕಾದುವಾಗ ಮಾತ್ರನೇ ಚಪಾತಿನ ಹಾಕಿ, ಇಲ್ಲಾಂದರೆ ಚಪಾತಿ ಡ್ರೈ ಥರ ಮತ್ತು ಅರ್ಧ ಬೆಂದಿರೋ ಥರ ಆಗೋಗ್ಬಿಡತ್ತೆ. ಅಷ್ಟೇ ಅಲ್ಲದೆ ನೀವು ಈ ತವೆಯಲ್ಲಿ ಹೋಳ್ಗೆನೂ ಕೂಡ ಮಾಡ್ಕೊಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಜೊತೆಗೆ ಆಮ್ಲೆಟ್ ಹಾಕಿದ್ರಂತೂ ಇದು ನಾನ್ ಸ್ಟಿಕ್ ಪ್ಯಾನ್ ಥರನೇ ವರ್ಕ್ ಆಗುತ್ತೆ. ನಾವು ಯಾವುದೇ ಕಾಸ್ಟ್ ಐರನ್ ಪದಾರ್ಥಗಳನ್ನ ತೊಗೊಂಡ್ರೂ 2 ವಿಷಯನ ತಲೆಯಲ್ಲಿ ಇಟ್ಕೋಬೇಕು. ಒಂದು, ಅದನ್ನು ಪಳಗಿಸೋದು ಹೇಗೆ ಅಂತ, ಇನ್ನೊಂದು ಅದನ್ನು ಸ್ಟೋರ್ ಮಾಡೋದು ಹೇಗೆ ಅಂತ. ಈ ಕಾಸ್ಟ್ ಐರನ್ ತವನ ಯೂಸ್ ಮಾಡಿದ್ದಾದಮೇಲೆ ನೀಟಾಗಿ ವಾಶ್ ಮಾಡಿ ಅದನ್ನು ಒಂದು ಒಣಗಿರೋ ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ಗಾಳಿ ಆಡೋ ಜಾಗದಲ್ಲಿ ಇಟ್ಕೋಬೇಕು. ನಾವು ಅದನ್ನೇನಾದರೂ ನೀರಿನ ಸಮೇತ ಒಳಗೆಲ್ಲಾದರೂ ಇಟ್ವಿ ಅಂದರೆ ಖಂಡಿತ ತೊಕ್ಕಿಡಿಯುತ್ತೆ. ಹಾಗೆಯೇ ಬಳಸಿದ್ದಾದ ತಕ್ಷಣವೇ ತೊಳಿಬಾರ್ದು, ಅದು ಕಂಪ್ಲೀಟ್ ಕೂಲ್ ಆದಮೇಲೆ ಅದನ್ನು ವಾಶ್ ಮಾಡಬೇಕು. ನಾನಿಲ್ಲಿ ಹೇಳಿರೋ ಎಲ್ಲ ಟಿಪ್ಸ್ನು ನೀವು ಫಾಲೋ ಮಾಡಿದ್ರಿ ಅಂದರೆ ಕಾಸ್ಟ್ ಐರನ್ ತವನ ನೀವು ನೀಟಾಗಿ ಮೇಂಟೈನ್ ಮಾಡ್ಬೋದು. ಇದೇ ಥರದ ಇನ್ನೂ ಹೆಚ್ಚಿನ ಯೂಸ್ಫುಲ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ.